ಪರಿಶೀಲನೆ ಬರಲಿ. ಒಪ್ಪಣ್ಣ ಬರೋರನ್ನು ತರಗಿಲ್ಲದು ನಿಲ್ಲಲಿ. ಅರುಣಿ ದೇವಕ್ಕೆ ಸಂಚರಿಸುವ ಸೂರ್ಯ ಚಂದ್ರಾದಿಗಳೇ ಇನ್ನು ಮುಂದಾದರೂ ದೇವಿ ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಬಿಡತಕ್ಕವನಲ್ಲ. ಹಾಗೇನಾದರೂ ಒಂದು ವೇಳೆ ಈ ಅರ್ಜುನನು ಅಗ್ರಜನ ವಿಪಾಯಕ್ಕೆ ಅನುಮತಿಸುತ್ತೆ ಒಂದೇ ನಾನೇ ಬೇರೆಯಾಗಿ ಆ ದುರ್ಯೋಧನ ಹಸ್ತಿನಾವತಿನ ಪ್ರವೇಶಿಸಿ ಅವನ ರಾಜ ಕಿರೀಟವನ್ನು ಕಿತ್ತು ಈ ನನ್ನ ಪಾದವನ್ನು ಬಂದು ನೋಡುವಂತೆ ಸಾಕು ಸಮುದ್ರ ನೀವಲ್ಲವೇ ಅರ್ಜುನ ಹೋಗು. ಅರ್ಜುನನಿಗೆ ಹೇಳಿಬಿಡು ನಿಮ್ಮ ಆಜ್ಞೆಯನ್ನು ಭೀಮಸೇನ ನಿರಾಕರಿಸಿತು. ಅಣ್ಣ ಶಾಂತನಾಗು. ನೀನು ಆಡುತ್ತಿರೋ ಮಾತುಗಳಾದರೂ ಏನು? ಇದರಿಂದ ಅಗ್ಗದ ಮನಸ್ಸಿಗೆ ನೋವುಂಟಾಗುವುದಿಲ್ಲವೇ? ಏನು ಹೇಳಿದೆ ಧನಂಜಯ? ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಅಗ್ರಜನ ಮಾತುಗಳನ್ನು ಕೇಳಿ ಕೇಳಿಯೇ ನಾವು ಹೀಗಾದದ್ದು. ಒಂದು ನಡೆದ ಸಭೆಯಲ್ಲಿ ಈ ಪಾಂಚಾಲಿಯ ಸೀರೆಯನ್ನು ಸೆಳೆದರಲ್ಲ ಶಾಸನ ಅವರನ್ನು ಈ ನನ್ನ ಕಥೆಯನ್ನು ಮುಗಿಸಿದ್ದರೆ ನಾವು ತಲೆ ತೆಗೆಸಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ. 12 ವರ್ಷ ವನವಾಸ ಮಾಡುವಂತಿರಲಿಲ್ಲ. ದೇಶ ಮರೆಸಿಕೊಂಡು ತಿರುಗಾಡುವಂತೆ ಬರ್ತಿರಲಿಲ್ಲ. ಅರ್ಜುನ ನನ್ನನ್ನು ಗೆಲ್ಲಿಸಬೇಡ. ನಾನು ಹೇಳಿದಷ್ಟು ಮಾಡು. ಪ್ರಾಣೇಶ್ವರ ಪಾಂಚಾಲಿ ನೀವಲ್ಲವೇ ಪುರುಷರಿಗೆಲ್ಲ ವೀರಾದಿ ವೀರರು, ಶೂರಾದಿ ಶೂರರು, ವೀರ ಶಿಖಾಮಣಿಯು. ಪಾಂಚಾಲಿ ಬಿರುನುಡಿಯ ಮಾತುಗಳನ್ನು ಎಂದಿಗೆ ಘೋರಗಳ ರಂಗದಲ್ಲಿ ಆ ದುಶ್ಯಾಸನ ಬಗೆದರು ಅವನ ಪದಿರತ್ನದಿಂದ ಈ ನಿನ್ನ ಪಿಚ್ಚಿನ ಬಿರುಮುಡಿಯನ್ನು ಎಂದಿಗೆ ಕಟ್ಟಿಸುವೆನು. ಒಂದು ನನ್ನ ಮಗಳಾಗು. ಪ್ರಿಯಾ, ಪಾಂಚಾಲಿ ನಿಮ್ಮ ಮೇಲೆ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ಅವರ ವಿಚಾರದಲ್ಲಿ ಮತ್ತಿನ್ಯಾರ ಮೇಲೆ? ಪಾರ್ಥ, ಫಲ್ಗುಣ, ಕಿರೀಟಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಹೇಳಿ ಮಹಾವೀರ